ಇನ್ನು ಚಿನ್ನಸ್ವಾಮಿಯಲ್ಲಿ ಮತ್ತೆ ಕ್ರಿಕೆಟ್ ಆಡಿಸೋಕೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬೇಗ ಬೇಗ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರಂತೆ. ಯಾಕೆ ನೋಡಿ. ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಪಂದ್ಯಕ್ಕೆ ತಯಾರಿ 350 ಎಐ ಕ್ಯಾಮೆರಾ ಅಳವಡಿಕೆಗೆ ಸಿದ್ಧತೆ. ಕಾಲ್ತುಳಿತ ಜಾಗದಲ್ಲಿ ಗೋಡೆ ಒಡೆದ ಕೆಎಸ್ಸಿಎ. ಹೌದು, ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಿಂದ ಅಭಿಮಾನಿಗಳು ಸಾವನ್ನಪ್ಪಿದ್ರು. ದುರಂತದ ಬಳಿಕ ಮುಚ್ಚಲಾಗಿದ್ದ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಹಾಗೂ ಐಪಿಎಲ್ ಪಂದ್ಯಗಳನ್ನು ನಡೆಸಲು ರಾಜ್ಯ ಸರ್ಕಾರ ಷರತ್ತುಬದ್ಧ ಅನುಮತಿ ನೀಡಿದೆ. ಈ ಬಾರಿ ಐಪಿಎಲ್ ಉದ್ಘಾಟನಾ ಪಂದ್ಯ ಚಿನ್ನಸ್ವಾಮಿಯಲ್ಲಿಯೇ ನಡೆಯುವ ಸಾಧ್ಯತೆಗಳಿದ್ದು, ಇದಕ್ಕಾಗಿ ಆರ್ಸಿಬಿ ಆಡಳಿತ ಮಂಡಳಿ ಕೆಎಸ್ಸಿಎ ಸಿದ್ಧತೆ ಮಾಡಿಕೊಳ್ತಿದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಜನದಟ್ಟಣೆ ನಿಯಂತ್ರಿಸಲು ಹಾಗೂ ನಿಗಾ ವಹಿಸಲು ಚಿಕ್ಕದಾದ ಗೋಡೆಗಳನ್ನು ಒಡೆದು 350 ಎಐ ಕ್ಯಾಮೆರಾ ಅಳವಡಿಕೆಗೆ ಮುಂದಾಗಿದೆ. ಕಳೆದ ವರ್ಷ ಕಾಲ್ತುಳಿತ ದುರಂತ ನಡೆದ ಗೇಟ್ನ ಬಳಿಯೇ ಗೋಡೆ ಒಡೆಯುವ ಕಾರ್ಯ ಶುರು ಮಾಡಿದೆ. ಈ ಬಾರಿಯ ಐಪಿಎಲ್ ಪಂದ್ಯಗಳನ್ನು ಚಿನ್ನಸ್ವಾಮಿ ಮೈದಾನದಲ್ಲಿಯೇ ಆಡಿಸಬೇಕು ಅಂತ ಹೇಳಿ ಇದೀಗ ಚಿನ್ನಸ್ವಾಮಿ ಮೈದಾನದ ಒಂದಿಷ್ಟು ಗೇಟ್ಗಳ ರಿಪೇರಿ ಕಾರ್ಯವನ್ನು ಕೂಡ ಶುರು ಮಾಡಲಾಗಿದೆ. ಈಗಾಗಲೇ ಕೆಎಸ್ಸಿಎನಿಂದ ಕಾಮಗಾರಿ ಪ್ರಗತಿಯಲ್ಲಿದೆ ಅನ್ನುವಂತಹ ಬೋರ್ಡನ್ನು ಹಾಕಿ ಗೇಟ್ಗಳನ್ನು ಇದೀಗ ಹೊಡೆಯುವಂಥ ಕೆಲಸ ಕೂಡ ಆಗುತ್ತೆ. ಕಳೆದ ವರ್ಷ ಏನು ಕಾಲ್ತುಳಿತ ದುರಂತದಲ್ಲಿ 11 ಜನ ಏನೋ ಮೃತಪಟ್ಟಿದ್ರು, ಆ ಜಾಗ ಇದೇ ಆಗಿತ್ತು. ಸೊ ಇಲ್ಲಿ ಗೇಟ್ಗಳು ಚಿಕ್ಕದಾಗಿದ್ವು, ಅದರ ಮೇಲೆಲ್ಲ ಹತ್ತಿ ಒಳಭಾಗಕ್ಕೆ ಹೋಗುವಂಥ ಪ್ರಯತ್ನಗಳಾಗಿದ್ವು. ಗೇಟ್ಗಳು ಕೂಡ ಹೊಡೆದಿದ್ರು ಒಂಚೂರು. ಆದರೆ ಗೇಟ್ ನಂಬರ್ 18 ಮತ್ತು 19 ಏನಿದೆಯಲ್ಲ P3 ಸ್ಟ್ಯಾಂಡು, ಸೊ ಇಲ್ಲಿಂದನೇ ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಸೇರಿತ್ತು. ಅದಾದ ಬಳಿಕ ಕಂಟ್ರೋಲ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಇದು ಚಿಕ್ಕದಾಗಿರುವಂತಹ ಜಾಗ. ಸೊ ಈ ಜಾಗವನ್ನು ಇದೀಗ ವಿಶಾಲವಾಗಿ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಕೆಎಸ್ಸಿಎ ಬಂದಿದೆ. ಆ ನಿಟ್ಟಿನಲ್ಲಿ ಇದೀಗ ಈ ಗೋಡೆಗಳನ್ನು ಹೊಡೆದು ಈ ಜಾಗವನ್ನು ವಿಶಾಲವಾಗಿ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದೆ. ಸೊ ಹೀಗಾಗಿ ಇಲ್ಲಿ ಗೋಡೆಗಳನ್ನು ಎಲ್ಲವೂ ಕೂಡ ಹೊಡೆದಿದೆ. ಒಂದಿಷ್ಟು ರಿಪೇರಿ ಕಾರ್ಯಗಳನ್ನು ಕೂಡ ಈಗ ಶುರು ಮಾಡಿಕೊಂಡಿದೆ. ಸೊ ಹಾಗೆ ಮುಂದಕ್ಕೆ ಹೋದರೆ ನೇರವಾಗಿ ಇದು P3 ಅನೆಕ್ಸ್ ಸ್ಟ್ಯಾಂಡ್ಗೆ ಹೋಗುವಂತಹ ದಾರಿ. ಇದು ತುಂಬ ಚಿಕ್ಕದಾಗಿತ್ತು. ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಬಂದಾಗ ಇಲ್ಲಿ ಎಂಟ್ರಿ ಆಗಿ ಒಳಗಡೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ನೂಕುನುಗ್ಗಲು ಕೂಡ ಆಗ್ತಾ ಇತ್ತು. ಎಂಟ್ರಿ ಎಕ್ಸಿಟ್ನಲ್ಲಿ ಅಗಲವಾದ ಗೇಟ್, ವಾಹನ ಸಂಚಾರಕ್ಕೆ ತೊಡಕಾಗದಂತೆ ಕ್ರಮ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಳೆದ ಬಾರಿ ಆದಂತಹ ಘಟನೆ ಮರುಕಳಿಸದಂತೆ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ. ಗೇಟ್ ನಂಬರ್ 18, 19 ಬಳಿ ಕಾಮಗಾರಿ ಶುರು ಮಾಡಲಾಗಿದೆ. ಎಂಟ್ರಿ ಎಕ್ಸಿಟ್ಗೆ ಅಗಲವಾದ ಜಾಗದ ವ್ಯವಸ್ಥೆ ಮಾಡಲಾಗಿದೆ. ಮುಖ್ಯ ರಸ್ತೆಯಲ್ಲಿ ಈ ಗೇಟ್ಗಳು ಇರೋದ್ರಿಂದ ವಾಹನಗಳ ಸಂಚಾರಕ್ಕೆ ಸಮಸ್ಯೆಯಾಗದಂತೆ ಹಾಗೂ ಜನದಟ್ಟಣೆ ನಿಯಂತ್ರಿಸಲು ಬೇಕಾದ ಸ್ಥಳಾವಕಾಶವನ್ನು ಮಾಡಿಕೊಳ್ತಿದೆ. ಐಪಿಎಲ್ ಆರಂಭಕ್ಕೆ ಇನ್ನೂ 65 ದಿನ ಬಾಕಿ ಇದೆ. ಕೆಎಸ್ಸಿಎ ತ್ವರಿತಗತಿಯಲ್ಲಿ ಸುರಕ್ಷತೆ ಭದ್ರತೆಗೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ತೆಗೆದುಕೊಳ್ತಿದೆ. ಅಗ್ನಿಶಾಮಕ, ಜಿಬಿಎ, ಲೋಕೋಪಯೋಗಿ, ಜಲಮಂಡಳಿ ಅಧಿಕಾರಿಗಳಿಗೆ ಸುರಕ್ಷತಾ ಕ್ರಮಗಳ ಅಳವಡಿಕೆ ಮಾಡಿಕೊಂಡಿರುವ ಕುರಿತು ರಿಪೋರ್ಟ್ ನೀಡಿದ್ದಾರೆ. ಈತ 4.5 ಕೋಟಿ ವೆಚ್ಚದಲ್ಲಿ ಎಐ ಕ್ಯಾಮೆರಾ ಅಳವಡಿಕೆ ಮಾಡಿ ಜನದಟ್ಟಣೆಯಾಗದಂತೆ ಆಡಳಿತ ಮಂಡಳಿಯಿಂದಲೇ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲು ಮುಂದಾಗಿದೆ. ಕಳೆದ ಬಾರಿಯಾದ ಭದ್ರತಾ ಲೋಪ ಮರುಕಳಿಸದಂತೆ ಎಚ್ಚರಿಕೆ ವಹಿಸಲಾಗುತ್ತಿದೆ. ಪಬ್ಲಿಕ್ ಟಿವಿ, ಬೆಂಗಳೂರು.